ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಕನ್ನಡ ಭಾಷೆಗೆ ಕನಿಷ್ಠ 2,500 ವರ್ಷಗಳ ಇತಿಹಾಸ ಉಂಟು. ನಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಲಭ್ಯವಿರುವ ಮೊದಲ ಕೃತಿ ಅಂದರೆ ಕವಿರಾಜ ಮಾರ್ಗ, 8ನೇ ಶತಮಾನದ್ದು. ಕವಿರಾಜ ಮಾರ್ಗ ಸ್ಪಷ್ಟವಾಗಿ ಹೇಳುತ್ತೆ, ಕವಿರಾಜ ಮಾರ್ಗಕ್ಕಿಂತಲೂ ಮೊದಲು ಅನೇಕ ಕವಿಗಳು ಇದ್ದರು, ಅನೇಕ ಕೃತಿಗಳನ್ನು ರಚಿಸಿದ್ದರು ಅಂತ. ಆದರೆ ಅವು ಯಾವುವೂ ನಮಗೆ ದೊರೆತಿಲ್ಲ. ಪಂಪನಿಂದ ಆರಂಭವಾದಂಥ ಸಾಹಿತ್ಯ ಕೃತಿ ರಚನೆ ಏನಿದೆ ಅದು ಅದ್ಭುತವಾಗಿ ಮುಂದುವರೆದಿದೆ, ಇವತ್ತಿಗೂ ಮುಂದುವರಿತಾ ಇದೆ. ಮಹಾಕಾವ್ಯಗಳ ಕಾಲ ಮುಗಿದು ಹೋಯಿತು ಅನ್ನೋ ಒಂದು ಕೂಗು ಎಲ್ಲ ಕಡೆ ಕೇಳಿಬರುವ ಸಂದರ್ಭದಲ್ಲಿ ಕುವೆಂಪು ಅವರು ಅದ್ಭುತವಾದ ರಾಮಾಯಣದ ಕೃತಿಯನ್ನು ರಚಿಸಿದರು. ಹೀಗೆ ಕನ್ನಡ ಸಾಹಿತ್ಯ ಎಲ್ಲ ದಿಕ್ಕುಗಳಲ್ಲಿ ಬೆಳೆದು ಬರ್ತಾ ನಮ್ಮ ಬದುಕನ್ನು ಭವ್ಯವಾಗಿಸಿದೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ, ನಾಡು, ನುಡಿಯ ಬಗ್ಗೆ ಒಂದು ಸಂಕ್ಷಿಪ್ತ, ಒಂದು ಸ್ಥೂಲ ಪರಿಚಯ, ಒಂದು ಪಕ್ಷಿ ನೋಟವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ನಮ್ಮ ಕೇಂದ್ರ ನಡೆಸ್ಕೊಂಡು ಬರ್ತಾ ಇದೆ. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಶುಕ್ರವಾರದ ಸಂಚಿಕೆ ವಿಶೇಷವಾಗಿ ಕನ್ನಡಕ್ಕೆ ಮೀಸಲಿಟ್ಟಿರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ತಮ್ಮಿಂದಲೂ ಸಹ ನಾವು ಕನ್ನಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯುವ ಆಸೆ. ಹಾಗಾಗಿ ಕನ್ನಡದ ಬಗ್ಗೆ ತಿಳಿದಿರುವ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ನಾವು ತಿಳಿಸುವ ವಿಳಾಸಕ್ಕೆ ತಾವು ಮಿಂಚಂಚೆ, ಇಮೇಲ್ ಕಳಿಸಬಹುದು ಅಥವಾ ಪತ್ರವನ್ನೂ ಬರೆಯಬಹುದು. ಕಾರ್ಯಕ್ರಮ ಮುಖ್ಯಸ್ಥರು ಕನ್ನಡ ವಿಶೇಷ ಸಂಚಿಕೆ, ಥಟ್ ಅಂತ ಹೇಳಿ ವಿಭಾಗ, ದೂರದರ್ಶನ ಕೇಂದ್ರ, ಬೆಂಗಳೂರು 560006. ನಮ್ಮ ಮಿಂಚಂಚೆ ಇಮೇಲ್ ವಿಳಾಸ ಈ ರೀತಿ ಇದೆ: THATHAEANTHEHELI2023@gmail.com. ಥಟ್ ಅಂತ ಹೇಳಿ 2023 gmail.com. ಈ ಒಂದು ವಿಳಾಸಕ್ಕೆ ತಾವು ತಮ್ಮ ಸಂಕ್ಷಿಪ್ತ ಮಾಹಿತಿಯನ್ನು ಕಳಿಸ್ಕೊಟ್ರೆ, ಮುಖ್ಯವಾಗಿ ತಮ್ಮ ಹೆಸರು, ವಯಸ್ಸು, ವಿದ್ಯಾಭ್ಯಾಸ, ತಮ್ಮ ಹವ್ಯಾಸಗಳು, ಮುಖ್ಯವಾಗಿ ತಮ್ಮ ಮೊಬೈಲ್ ಫೋನ್ ನಂಬರ್ ಇವೆಲ್ಲವನ್ನೂ ಬರೆಸಿ ನಮಗೆ ಕಳಿಸ್ಕೊಟ್ರೆ ನಾವು ಸಾವಕಾಶವಾಗಿ ತಮ್ಮನ್ನು ಆಹ್ವಾನಿಸ್ತೇವೆ ನಮ್ಮ ಕೇಂದ್ರಕ್ಕೆ. ತಾವು ಸಹ ಈ ಕನ್ನಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಸದ್ಯಕ್ಕೆ ಇವತ್ತಿನ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಇಂದು ನಮ್ಮ ಸಂಚಿಕೆಯಲ್ಲಿ ಭಾಗವಹಿಸಲು ಬಂದಿರುವ ಸ್ಪರ್ಧಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ತೇಜಸ್ ಎಸ್ ಅಂತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅರಕಲದೊಡ್ಡಿ ಎಂಬ ಗ್ರಾಮದಿಂದ ಬಂದಿದ್ದು. ನಾನು BA ಪದವಿ ಮತ್ತು ಪ್ರಶಿಕ್ಷಣ ಪದವಿಯನ್ನು ಪಡೆದಿದ್ದೇನೆ. ಉದ್ಯೋಗದ ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಕೃತಿ, ಹಲವಾರು ಆಯಾಮಗಳ ರಚನೆಯಾದಂಥ ಸಾಹಿತ್ಯಗಳನ್ನು ಓದೋದು, ಮತ್ತು ನಾನು ಆವಾಗವಾಗ ಸಮಯ ಸಿಕ್ತ ಕವನಗಳನ್ನು ಬರೆಯುತ್ತೇನೆ. ಇದು ನನ್ನ ಹವ್ಯಾಸಗಳಾಗಿದೆ. ತೇಜಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತಾ ಶಾಂತೇಶ್ ಅಂತ. ನಾನು ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ರಾಮಮೂರ್ತಿ ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಭಗವದ್ಗೀತೆಯ ಶ್ಲೋಕಗಳನ್ನು ಕಂಠಪಾಠ ಮಾಡುವುದು ಮತ್ತು ರುಚಿಯಾದ ಅಡಿಗೆಯನ್ನು ಮಾಡುವುದು ನನ್ನ ಹವ್ಯಾಸ. ಸಂಗೀತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಕುಮಾರ್. ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕ. ನನಗೆ ಪದಬಂಧಗಳನ್ನು ಬಿಡಿಸೋದು, ಸುಡೋಕು ರಚನೆ ಮತ್ತು ಗಂಭೀರ ಕನ್ನಡ ಸಾಹಿತ್ಯ ಓದು ನನ್ನ ಹವ್ಯಾಸ. ಪ್ರಸನ್ನ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವು ಮೂರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ.
ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ಅವರ ವಚನಗಳು. ಜಿ. ಪ್ರತಾಪ್ ಕುಮಾರ್ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ. ಪಂಪಯುಗ ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 12ರಿಂದ 14ನೇ ಶತಮಾನ ಅನ್ನೋಷ್ಟರಲ್ಲಿ ತೇಜಸ್ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ 10ರಿಂದ 11ನೇ ಶತಮಾನ. 10ರಿಂದ 11ನೇ ಶತಮಾನ. 11ನೇ ಶತಮಾನ. ಸಂಗೀತ ಮತ್ತು ಪ್ರಸನ್ನಕುಮಾರ್, ಉಳಿದ ಆಯ್ಕೆಗಳು ಕೊಡಲ? ಆಯ್ಕೆಗಳು ಬೇಕು ಸರ್. ಬೇಕು. ಆಯ್ಕೆ 2 8ರಿಂದ 10ನೇ ಶತಮಾನ. ಆಯ್ಕೆ 3 10ರಿಂದ 14ನೇ ಶತಮಾನ. ಆಯ್ಕೆ 4 10ರಿಂದ 12ನೆಯ ಶತಮಾನ. ಎರಡನೇದಾಗಿ ಸಂಗೀತ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಆಯ್ಕೆ 2 ಸರ್, 8ರಿಂದ 10ನೇ ಶತಮಾನ. ಸರಿಯಾದ ಉತ್ತರವನ್ನು ನೋಡೋಣ. 10ರಿಂದ 12ನೇ ಶತಮಾನದ ಅವಧಿಯನ್ನು ನಾವು ಪಂಪಯುಗ ಅಂತ ಕರಿತೇವೆ. ಈ ಉತ್ತರವನ್ನು ಯಾರು ಕೊಟ್ಟಿಲ್ಲ? ಸರ್ ನಾನು ಕೊಟ್ಟೆ. ಎಷ್ಟು ಕೊಟ್ಟರೆ? 10ರಿಂದ 12ನೇ ಶತಮಾನ. 11 ಹೇಳಿದ್ರಿ. ಓ ಸರ್, 12 ಹೇಳಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕಾದೆ ಬದಲಾಯಿಸ್ಕೋತಿರೋ ಏನೋ ಅಂತ ಬದಲಾಯಿಸ್ಕೊಳ್ಳಿಲ್ಲ. ಮತ್ತೆ 11 ಅಂತ ಹೇಳಿದ್ರಿ, ಹಾಗಾಗಿ ತಪ್ಪಿಸ್ಕೋಬೇಕಾಯಿತು. ಪಂಪಯುಗವನ್ನು ಜೈನ ಯುಗ ಅಂತಲೂ ಸಹ ನಾವು ಕರಿತೇವೆ, ಚಂಪು ಯುಗ ಅಂತಲೂ ಕರಿತೇವೆ. ಹಾಗೆಯೇ ಕನ್ನಡ ಸಾಹಿತ್ಯದ ಸ್ವರ್ಣಯುಗ ಅಂತಲೂ ಕರೆಯೋದುಂಟು ಈ 10ರಿಂದ 12ನೇ ಶತಮಾನದ ಕಾಲಮಾನವನ್ನು. ಈ ಕಣ್ಣುಗಳಿಗೆ ಸದಾ ನೀರಡಿಕೆ ಎನ್ನುವ ಕವಿತೆಗಳ ಕೃತಿ. ಸುಮಿತ್ ಮೇತ್ರಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕರ್ನಾಟಕದಲ್ಲಿ ಮಧ್ಯವು ಯುಗವು ಯಾವ ವಂಶದ ಅಳಿವಿನೊಂದಿಗೆ ಹಾಗೂ ಯಾವ ವಂಶದ ಅಭಿವೃದ್ಧಿಯಿಂದ ಆರಂಭವಾಗುತ್ತದೆ? ಆಯ್ಕೆಗಳನ್ನು ನೋಡೋಣ. ಪ್ರಸನ್ನಕುಮಾರ್. ಹೊಯ್ಸಳ ಅಳಿವು, ಹಾಂ. ವಿಜಯನಗರ ಆಳ್ವಿಕೆ ಆರಂಭ. ವಿಜಯನಗರ ಆಳ್ವಿಕೆ ಆರಂಭ. ಅಭಿವೃದ್ಧಿ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡೋಣ. ಸರ್ ಆಯ್ಕೆಗಳನ್ನು ಆಯ್ಕೆಗಳು ಬೇಕು. ಆಯ್ಕೆಗಳನ್ನು ನೋಡೋಣ. ಚಾಲುಕ್ಯ ಅಳಿವು, ರಾಷ್ಟ್ರಕೂಟ ಉದಯ. ರಾಷ್ಟ್ರಕೂಟ ಅಳಿವು, ಹೊಯ್ಸಳ ಉದಯ. ಹೊಯ್ಸಳ ಅಳಿವು, ವಿಜಯನಗರ ಉದಯ. ಎರಡನೇದಾಗಿ ಬಸರುತ್ತಿದ್ದಾರೆ ತೇಜಸ್. ಸರ್ ಹೊಯ್ಸಳ ಅಳಿವು ಮತ್ತು ವಿಜಯನಗರ ಉದಯ. ಉದಯ. ಆಯ್ಕೆ 4 ವಿಜಯನಗರ ಅಳಿವು, ಮೈಸೂರು ಅರಸರ ಉದಯ. ಪ್ರಸನ್ನಕುಮಾರ್ ಹಾಗೂ ತೇಜಸ್ ಅವರು ಆಯ್ಕೆ 3 ಸರಿಯಾದ ಉತ್ತರ ಅಂತ ಹೇಳಿದ್ದಾರೆ. ಉತ್ತರವನ್ನು ನೋಡೋಣ. ಹೊಯ್ಸಳ ಸಾಮ್ರಾಜ್ಯದ ಅಳಿವು, ವಿಜಯನಗರ ಸಾಮ್ರಾಜ್ಯದ ಉದಯದ ಜೊತೆಯಲ್ಲಿ ಮಧ್ಯಯುಗ ಆರಂಭವಾಗುತ್ತೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಪ್ರಸನ್ನಕುಮಾರ್ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಣ್ಣುಗಳಿಗೆ ಸದಾ ನೀರಡಿಕೆ ಎನ್ನುವ ಪುಸ್ತಕದ ಜೊತೆ ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ಅವರ ವಚನಗಳು ಎನ್ನುವ ಪುಸ್ತಕ, 2 ಪುಸ್ತಕವನ್ನು ಪ್ರಸನ್ನಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಮುಸ್ಲಿಮರು ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅದರಲ್ಲೂ ಮಲ್ಲಿಕ್ ಕಾಫರ್ ಎಲ್ಲವನ್ನ ಸೋಲಿಸ್ಕೊಂಡು ಬರ್ತಾನೆ. ಒಂದು ಕಡೆಯಿಂದ ದೇವಗಿರಿಯನ್ನು ಸೋಲಿಸ್ತಾನೆ. ಆನಂತರ ಕರ್ನಾಟಕಕ್ಕೆ ಬಂದು ಹೊಯ್ಸಳ ಸಾಮ್ರಾಜ್ಯವನ್ನು ನಾಶಪಡಿಸಿ ಆನಂತರ ತಂಜಾವೂರಿಗೆ ಹೋಗಿ ಈ ದಕ್ಷಿಣ ಭಾರತವನ್ನು ಬಹುಪಾಲು ನಾಶ ಮಾಡ್ತಾನೆ ಮಲ್ಲಿಕ್ ಕಾಫರ್. ಹಾಗಾಗಿ ಮುಸ್ಲಿಮರ ನಾಶದ ಜೊತೆಗೆ ಏನು ಬಹುಪಾಲು ಅವ್ಯವಸ್ಥೆ ಆಗಿತ್ತು ದಕ್ಷಿಣ ಭಾರತದಲ್ಲಿ, ಅಲ್ಲಿ ಮೊದಲ ಬಾರಿಗೆ ಒಂದು ಸಮಗ್ರ ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದ ಉದಯದ ಜೊತೆಗೆ ಆರಂಭವಾಗುತ್ತೆ. ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಸನ್ನಕುಮಾರ್ ಅವರು. ಮುಂದಿನ ಪುಸ್ತಕ ತೆಂಕಣ ಬಡಗಣ, ಅಂಕಣ ಬರಹಗಳ ಸಂಗ್ರಹ. ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇಂದಿನ ಕರ್ನಾಟಕ ಭೂಪ್ರದೇಶವನ್ನು ಸರಿಸುಮಾರು ಮಧ್ಯದಲ್ಲಿ ವಿಭಜಿಸುವ ನದಿ ಯಾವುದು? ಮೊದಲಿಗೆ ಪ್ರಸನ್ನಕುಮಾರ್, ಆನಂತರ ತೇಜಸ್. ಕೃಷ್ಣಾ ನದಿ. ಕೃಷ್ಣಾ ನದಿ. ತೇಜಸ್. ಸರ್ ಕೃಷ್ಣಾ ನದಿ. ಆಯ್ಕೆಗಳು: ಗೋದಾವರಿ ನದಿ, ತುಂಗಭದ್ರಾ ನದಿ, ಕೃಷ್ಣಾ ನದಿ, ಕಾವೇರಿ ನದಿ. ಇಬ್ಬರು ಹೇಳ್ತಿದ್ದಾರೆ ಕೃಷ್ಣಾ ನದಿ ಅಂತ. ಹೌದಾ? ನೋಡೋಣ. ಆದರೆ ಸರಿಯಾದ ಉತ್ತರ ತುಂಗಭದ್ರಾ ನದಿ ಆಗಿತ್ತು. ತುಂಗಭದ್ರಾ ನದಿ ನಕ್ಷೆಯನ್ನು ಗಮನಿಸಿ ನೋಡಿ, ಸರಿಯಾಗಿ ಮಧ್ಯದಲ್ಲಿ ಹರಿಯುತ್ತೆ. ಅದು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ ಮತ್ತೆ ಕರ್ನಾಟಕಕ್ಕೆ ಬಂದು ಮತ್ತೆ ಅದು ಆಂಧ್ರ ಪ್ರದೇಶದಲ್ಲಿ ಹೋಗುತ್ತೆ.
ತುಂಗಭದ್ರಾ ನದಿ ಬಹಳ ಬಹಳ ಮುಖ್ಯವಾದದ್ದು. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಒಂದು ರೀತಿಯಾದ ಎರಡು ಭಾಗದ ತುಂಗಭದ್ರದ ಆಚೆ ದಡ, ತುಂಗಭದ್ರದ ಈಚೆ ದಡ, ಹೀಗೆಲ್ಲ ಮಾತುಕತೆ ಇರುತ್ತೆ. ಆದರೆ ಒಂದು ಘಟ್ಟದಲ್ಲಿ ಆಚೆ ದಡ ಈಚೆ ದಡ ಅನ್ನೋದು ಅರ್ಥವಿಲ್ಲದ್ದು, ನಾವೆಲ್ಲರೂ ಒಬ್ಬರೇ ಅನ್ನೋ ಒಂದು ಅರ್ಥದ ಮಾತು ಹೊರಹೊಮ್ಮಿ ಕರ್ನಾಟಕ ಏಕೀಕರಣಗೊಳ್ಳುತ್ತೆ. ಹಾಗಾಗಿ ಕರ್ನಾಟಕದ ಮಧ್ಯದಲ್ಲಿ ಹರಿಯುವಂಥ ಈ ತುಂಗಭದ್ರಾ ಏನಿದೆ, ಅದಕ್ಕೆ ಅತ್ಯಂತ ಹತ್ತಿರದಲ್ಲಿ ಇರ್ತಕ್ಕಂಥ ದಾವಣಗೆರೆಯನ್ನೇ ಯಾಕೆ ಆ ರಾಜ್ಯದ ರಾಜಧಾನಿ ಮಾಡಬಾರ್ದು ಅನ್ನೋ ವಿಚಾರವೂ ಬರುತ್ತೆ. ಆದರೆ ಆ ವೇಳೆಗಾಗಲೇ ಸರ್ವತೋಮುಖ ಪ್ರಗತಿಯನ್ನು ಕಂಡಿದ್ದಂಥ ಬೆಂಗಳೂರನ್ನೇ, ಮುಖ್ಯವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ದಾಪುಗಾಲನ್ನು ಹಾಕ್ತಾ ಇದ್ದಂಥ ಬೆಂಗಳೂರನ್ನೇ ನಾವು ರಾಜಧಾನಿಯನ್ನಾಗಿ ಸ್ವೀಕರಿಸ್ತೇವೆ. ಮತ್ತೆ ಹೊತ್ತಿತು ಹೀಬ್ರೂ ಹಣತೆ ಎನ್ನುವ ಪುಸ್ತಕ. ಡಾಕ್ಟರ್ HR ವಿಶ್ವಾಸ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಉತ್ತರದಲ್ಲಿ ನರ್ಮದಾ, ದಕ್ಷಿಣದಲ್ಲಿ ಕಾವೇರಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹಾಗೂ ಪೂರ್ವದಲ್ಲಿ ಕರ್ನೂಲು ಪ್ರದೇಶದವರೆಗೆ ಯಾರ ಕಾಲದಲ್ಲಿ ಕನ್ನಡ ಸಾಮ್ರಾಜ್ಯವೋ ವ್ಯಾಪಿಸಿತ್ತು? ಪ್ರಶ್ನೆಯನ್ನು ಓದಿ ಮುಗಿಸ್ತಾ ಇದ್ದ ಹಾಗೆ ಪ್ರಸನ್ನಕುಮಾರ್ ಬಜರ್ ಹೊತ್ತಿದ್ದಾರೆ. ಉತ್ತರ: ರಾಷ್ಟ್ರಕೂಟರು ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಬಾದಾಮಿ ಚಾಲುಕ್ಯರು. ಹೇಳಿಮ್ಮ. ಬಾದಾಮಿ ಚಾಲುಕ್ಯರು. ಆಯ್ಕೆ 2. ಹೊಯ್ಸಳರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು. ಉತ್ತರವನ್ನು ನೋಡೋಣ. ಬಾದಾಮಿ ಚಾಲುಕ್ಯರು ಸರಿಯಾದ ಉತ್ತರ. ಮತ್ತೆ ಹೊತ್ತಿತು ಹೀಬ್ರೂ ಹಣತೆ. ಈ ಒಂದು ಪುಸ್ತಕವನ್ನು ಸಂಗೀತ ಅವರಿಗೆ ಕೊಟ್ಟಿದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ 2 ಉಂಟು. ಉತ್ತರದಲ್ಲಿ ನರ್ಮದೆಯವರೆಗೆ ಹೋಗೋದು ಇಮ್ಮಡಿ ಪುಲಿಕೇಶಿ. ಶ್ರೀಹರ್ಷ ಉತ್ತರ ಪದೇಶ್ವರ ಆಗ್ತಾನೆ, ನಮ್ಮ ಪುಲಿಕೇಶಿ ದಕ್ಷಿಣ ಪದೇಶ್ವರ ಆಗ್ತಾನೆ. ಅಲ್ಲಿಯವರೆಗೆ ಕನ್ನಡ ಸಾಮ್ರಾಜ್ಯ ಹಬ್ಬುತ್ತೆ. ಅದಾದ ಮೇಲೆ ಪೂರ್ವ ಪಶ್ಚಿಮ ದಕ್ಷಿಣಕ್ಕೂ ಹರಡುತ್ತೆ. ಇದು ನಮ್ಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕನ್ನಡ ಸಾಮ್ರಾಜ್ಯ ಏಕೀಕರಣಗೊಂಡದ್ದು. ಅಲ್ಲಿಯವರೆಗೆ ಕನ್ನಡ ಸಾಮ್ರಾಜ್ಯ ಅಂತ ಗುರುತಿಸುವಂಥ ಪ್ರದೇಶಗಳು ಕಡಿಮೆ ಇದ್ದವು. ಉತ್ತರದಲ್ಲಿ ಕದಂಬ ಸಾಮ್ರಾಜ್ಯ ಇತ್ತು, ದಕ್ಷಿಣದಲ್ಲಿ ಗಂಗ ಸಾಮ್ರಾಜ್ಯ ಇತ್ತು, ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿದ್ದವು. ಹಾಗಾಗಿ ಕದಂಬರನ್ನು, ಗಂಗರನ್ನು, ಅಳುಪರನ್ನು, ಹೈಹಯರನ್ನು ಇವರನ್ನೆಲ್ಲ ಸೇರಿಸಿ ಒಟ್ಟಾಗಿ ಒಂದು ದೊಡ್ಡ ಸಾಮ್ರಾಜ್ಯ ಆರಂಭವಾದದ್ದು ನಮ್ಮ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ. ಆನಂತರ ರಾಷ್ಟ್ರಕೂಟರ ಕಾಲ ಬಂದಾಗ ಅವರು ಮಧ್ಯಪ್ರದೇಶ, ಎಲ್ಲಿ ಗಂಗಾ ಯಮುನಾ ನದಿಯ ಬಯಲು ಪ್ರದೇಶದವರೆಗೂ ಕನ್ನಡ ಸಾಮ್ರಾಜ್ಯವನ್ನು ಹಬ್ಬಿಸ್ತಾರೆ. ಒಂದು ಘಟ್ಟದಲ್ಲಿ ಭಾರತ ಅಂದರೆ ಅದು ಕನ್ನಡ ಸಾಮ್ರಾಜ್ಯ, ರಾಷ್ಟ್ರಕೂಟರು ಅನ್ನೋ ಹೆಸರು ಬರುತ್ತೆ. ಅಲ್ಲಿಯವರೆಗೆ ಅಷ್ಟು ವಿಶಾಲವಾಗಿ ಹರಡಿರುತ್ತೆ ಕನ್ನಡ ಸಾಮ್ರಾಜ್ಯ. ಆದರೆ ಮೊದಲ ಬಾರಿಗೆ ಕಂಡುಬರೋದು ಇಲ್ಲಿಂದ ಇಲ್ಲಿಯವರೆಗೆ ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ. ಮುಂದಿನ ಪುಸ್ತಕ ಮುಕ್ತಾವಳಿ, ಗುರುಸಿದ್ದಯ್ಯ ಹಿರೇಮಠ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಪದ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಬೇಕು. ಮೊದಲು ಪದ್ಯವನ್ನು ತೋರಿಸ್ಬಿಡ್ತೇನೆ ತಮಗೆ. ಪದ್ಯವನ್ನು ನೋಡಿ ಆದಮೇಲೆ ಯಾರು ಮೊದಲು ಓದ್ತೀರಿ, ಯಾರು ನಂತರ ಬಜರುತ್ತಿ ಓದಿ, ತಪ್ಪಿಲ್ಲದ ಹಾಗೆ ಮೂವರೂ ಓದಿದ್ರೆ ಮೂವರಿಗೂ ಪುಸ್ತಕ ಸಿಗುತ್ತೆ. ಹಾಗಾಗಿ ಪದ್ಯವನ್ನು ನೋಡೋಣ. ನಾನು ಓದಲ್ಲ ಪದ್ಯವನ್ನು, ಈಗ ತಾವು ಬಜರುತ್ತಬೇಕು. ಮೊದಲಿಗೆ ಸಂಗೀತ, ಆನಂತರ ಪ್ರಸನ್ನಕುಮಾರ್ ಬಜರುತ್ತಿದ್ದಾರೆ. ತೇಜಸ್ ಓದಲ್ವಾ ಪದ್ಯ? ಓದ್ತೀರಾ? ಆಗಲಿ. ಸಂಗೀತ ಮೊದಲು ತಾವು ಓದಿ, ಸಾವಕಾಶವಾಗಿ ಓದಿ. ಓಕೆ ಸರ್. ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು, ಪೆಣ್ಣಲ್ಲವೇ ನಮ್ಮನ್ನು ಹಡೆದ ತಾಯಿ, ಪಣ್ಣು ಪೆಣ್ಣೆಂದೇಕೆ ಬೀಳ್ಗಳೆವರು, ಕಣ್ಣು ಕಾಣದ ಗಾವಿಲರು. ಎಲ್ಲಿ ತಪ್ಪಾಯಿತು? ಮೂರನೇ ಸಾಲಲ್ಲಿ ತಪ್ಪಾಯಿತು. ಪೆಣ್ಣು ಪೆಣ್ಣೆಂದೇಕೆ ಬೀಳ್ಗಳೆವರು. ಅದಕ್ಕೆ ಹೇಳಿದ್ದು ನಿಮಗೆ ಸಾವಕಾಶವಾಗಿ ಓದಿ, ಏನೋ ಆ ಥರ ಅನಗತ್ಯ ಅಂತ. ನೋಡೋಣ ಪ್ರಸನ್ನಕುಮಾರ್ ಓದ್ತಾರ. ಪೆಣ್ಣಲ್ಲವೇ ನಮ್ಮನ್ನು ಪಡೆದವಳು, ಪೆಣ್ಣಲ್ಲವೇ ನಮ್ಮನ್ನು ಹಡೆದ ತಾಯಿ, ಪೆಣ್ಣು ಪೆಣ್ಣೆಂದೇಕೆ ಬೀಳ್ಗಳೆವರು, ಕಣ್ಣು ಕಾಣದ ಗಾವಿಲರು. ಎಲ್ಲಿ ತಡವರ್ಸಿದ್ರೆ? ಎರಡನೇ ಸಾಲಲ್ಲಿ. ತೇಜಸ್: ಪೆಣ್ಣಲ್ಲವೇ ನಮ್ಮನ್ನು ಪೊರೆದವಳು,
ಪೆಣ್ಣಲ್ಲವೇ ನಮ್ಮನ್ನು ಅಡೆದ ತಾಯಿ, ಪೆಣ್ಣು ಪೆಣ್ಣೆಂದೇಕೆ ಬೀಳಿಗೆಳೆವರು, ಕಣ್ಣು ಕಾಣದ ಗಾವಿಲರು. ಎಲ್ಲಿ ತಪ್ಪಾಯಿತು ತೇಜಸ್? ನೋಡಿ ಸಂಗೀತ ತಪ್ಪಾಯ್ತಾ? ಪ್ರಸನ್ನಕುಮಾರ್ ಒಂದು ಲೈನ್ ಸ್ವಲ್ಪ ತಡಬರಿಸ್ತು. ಎಲ್ಲಿ? ಎರಡನೇ ಲೈನಲ್ಲಿ. ಎರಡನೇ ಲೈನ್. ಎರಡನೇದಲ್ಲಿ ತಡಬರ್ಸಿದ್ರಾ? ಹೌದಾ? ಹೌದು, ತಪ್ಪೋದ್ಲಿಲ್ಲ ಅಂದರೆ ತಡಬರಿಸಿದೆ. ನಿಮ್ಮ ಮೂವರಲ್ಲಿ ಚೆನ್ನಾಗಿ ಓದಿದ್ದು ತೇಜಸ್ ಅವರು. ಹಾಗಾಗಿ ಅವರಿಗೆ ಒಂದು ಪುಸ್ತಕ ಮುಕ್ತಾವಳಿಯನ್ನು ಕೊಡ್ತಾ ಇದ್ದೇನೆ. ಹಾಂ, ಯಾರು ಬರೆದದ್ದು? ಇದನ್ನು ಬರೆದವ್ರು ಯಾರು? ಸಂಚಿಯ ಹೊನ್ನಮ್ಮ. ಯಾರ ಆಸ್ಥಾನದಲ್ಲಿ ಇದ್ದರು? ಮೈಸೂರು ಸಂಸ್ಥಾನದಲ್ಲಿ ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಅವರಲ್ಲಿ ಸಂಚಿಯ ಹೊನ್ನಮ್ಮ ಎಳೆ ಅಡಿಕೆ ಇದನ್ನು ತಾಂಬೂಲವನ್ನು ಸಿದ್ಧಪಡಿಸಿ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾಳೆ. ರಾಣಿಗೆ ಗೊತ್ತಾಗುತ್ತೆ ಈಕೆ ಬರೀತಾ ಇದ್ದಾಳೆ ಅಂತ. ರಾಣಿ ಮಹಾರಾಜರಿಗೆ ಹೇಳಿದಾಗ ಮಹಾರಾಜರು ಎಲ್ಲಿಮ್ಮ ತಗೊಂಡು ಬಾ, ಏನು ಬರೆದಿದೆಯೋ ನೋಡೋಣ ಅಂತಾರೆ. ಕೇಳ್ತಾರೆ, ಖುಷಿ ಪಡ್ತಾರೆ. ಆಸ್ಥಾನ ವಿದ್ವಾಂಸರನ್ನು ಕರೆಸಿ ಇದರ ವ್ಯಾಕರಣ ದೋಷ ಇತ್ಯಾದಿ ಏನಾದರೂ ಇದ್ದರೆ ಸ್ವಲ್ಪ ತಿದ್ದುಪಡಿ ಮಾಡಿ ಈಕೆಗೆ ಮಾರ್ಗದರ್ಶನ ನೀಡಿ ಅಂತಾರೆ. ಹಾಗೆಯೇ ಒಂದು ಅದ್ಭುತವಾದ ಕಾವ್ಯವನ್ನು ರಚಿಸ್ತಾಳೆ ಸಂಚಿಯ ಹೊನ್ನಮ್ಮ. ಹೆಣ್ಣಿನ ಮಹತ್ವವನ್ನು ತಿಳಿಸುವಂಥ ಸೊಗಸಾದ ಪದ್ಯ. ಮುಂದಿನ ಪುಸ್ತಕ ಮನ್ವಂತರ ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವೂ ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಎನ್ನುವುದನ್ನು ತಿಳಿಸಬೇಕು. 2 ವಾಕ್ಯಗಳು ಬರುತ್ತೆ. ಮೊದಲ ವಾಕ್ಯ: ಭಾರತವು ಆಪರೇಷನ್ ಸಿಂಧೂರವನ್ನು ಬಹಳ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿತು. ಮೊದಲ ವಾಕ್ಯ. ಎರಡನೇ ವಾಕ್ಯ: ಭಾರತವು ಆಪರೇಷನ್ ಸಿಂಧೂರವನ್ನು ಬಹಳ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿತು. ಮೊದಲ ಅವಕಾಶ ತೇಜಸ್, ಆನಂತರ ಸಂಗೀತ, ಕೊನೆಯಲ್ಲಿ ಪ್ರಸನ್ನಕುಮಾರ್. ತೇಜಸ್ ಸರ್, ಆಯ್ಕೆ 2. ಏಕೆ ಅಂತಂದರೆ ಸಿಂಧೂರ ಅಂತಿದೆಯಲ್ಲ ಸರ್, ಅದು ಅಲ್ಲಿ ನಾವು ಕೆಳಗಡೆ ಇಳಿ ಕೊಡ್ತೀವಲ್ಲ ಸರ್, ಅಲ್ಲಿ ಅದು ಸರಿಯಾಗಿ ಅರ್ಥ ಬರುತ್ತೆ. ಆ ಸಿಂಧೂರ ಅಂದಾಗ ಅದು ಸಿಂಧೂ ನದಿ, ಆ ಥರ ಅರ್ಥ ಬರ್ಬೋದು. ಅದಕ್ಕೋಸ್ಕರ ಸರ್ ಈ ಸಿಂಧೂರ ವಾಕ್ಯದಲ್ಲಿ ಇರುವಂಥ ಸಿಂಧೂರ ಅಂದರೆ ಅದು ಸಿಂಧೂ ನದಿ, ಆ ರೀತಿ ಅರ್ಥ ಬರ್ಬೋದು. ಈ ಸಿಂಧೂರ ಅಂತಂದರೆ ಹೆಣ್ಣು ಮಕ್ಕಳು ಹಾಕೊಳ್ಳುವಂತಹ ಒಂದು ಕುಂಕುಮವನ್ನು ಪ್ರತಿನಿಧಿಸುತ್ತೆ. ಸಿಂಧೂ ನದಿ ಮತ್ತು ಕುಂಕುಮ. ಹಾಂ. ಸಂಗೀತ ಸರ್, ಮೊದಲನೆಯ ಆಯ್ಕೆ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಯಾಕೆ? ಸಿಂಧೂರ ಅಂದರೆ ಭಾರತವು ಆಪರೇಷನ್ ಸಿಂಧೂರ ಅಂದರೆ ಹೆಣ್ಮಕ್ಳು ಇಟ್ಟುಗಳು ಕುಂಕುಮ ಅಂತ ಕುಂಕುಮ, ಅದನ್ನು ಈಗಾಗಲೇ ಹೇಳಿದ್ದಾರೆ ತೇಜಸ್ ಅವರು. ಎರಡನೇ ವಾಕ್ಯ ಯಾಕೆ ಸರಿ ಇಲ್ಲ? ಸಿಂಧೂರ ಧಕ್ಕೆ ಕೆಳಗಡೆ ಇದು ಇಲ್ಲ ಸರ್, ಒತ್ತಕ್ಷರ ಇಲ್ಲ. ಹಾಂ, ಇಲ್ಲ ಅಂದರೆ ಏನಾಗುತ್ತೆ? ಮಹಾಪ್ರಾಣ ಸಿಂಧೂ ಅಂತ ಮಹಾಪ್ರಾಣ ಇದೆ. ಎರಡನೇ ವಾಕ್ಯದಲ್ಲಿ ಸಿಂಧೂ ಅಂತ ಇದೆ, ಅಲ್ಪಪ್ರಾಣ. ಯಾಕೆ ಅಲ್ಪಪ್ರಾಣ ಮಹಾಪ್ರಾಣ ಇದೆ ಅದು ತಿಳ್ಕೋಬೇಕಾಗಿದೆ ನಾವು. ಅದಕ್ಕಾಗಿ ಈ ಪ್ರಶ್ನೆ. ಒಂದು ಸಿಂಧೂ ನದಿ ಮತ್ತು ಕುಂಕುಮ. ತಾವು ಕುಂಕುಮ ಅಂತ ಹೇಳಿದ್ರಿ, ಇನ್ನೊಂದಕ್ಕೆ ಉತ್ತರ ಕೊಟ್ಟಿಲ್ಲ. ಹೇಳಿ ಪ್ರಸನ್ನಕುಮಾರ್. ಮೊದಲನೇ ವಾಕ್ಯ ಸರಿಯಾಗಿದೆ. ಯಾಕೆ? ಸಿಂಧೂರ ಹಣೆಯ ಬೈತಲೆಯ ಮಧ್ಯೆ ಇಟ್ಕೊಳ್ಳುವಂಥ ಕುಂಕುಮವನ್ನು ಪ್ರತಿನಿಧಿಸುತ್ತೆ. ಎರಡನೇ ವಾಕ್ಯದಲ್ಲಿರೋ ಸಿಂಧೂರ ಅದನ್ನು ತೋರಿಸ್ತಾ ಇಲ್ಲ. ಅಂದರೆ ಅದು ಕುಂಕುಮಕ್ಕೆ ಸಂಬಂಧಪಟ್ಟಿದ್ದು ಶಬ್ದ ಅಲ್ಲ ಸಿಂಧೂರ. ಮತ್ತೇನು ಸಿಂಧೂರ? ಅದು ಬಹುಶಃ ಹೆಣ್ಣುಮಕ್ಕಳು ಅಲಂಕಾರಕ್ಕೆ ಬಳಸುವಂಥ ವಸ್ತುಗಳಿರ್ಬೋದು. ಉತ್ತರವನ್ನು ನೋಡೋಣ. ಎರಡನೇ ವಾಕ್ಯ ಸರಿಯಾಗಿದೆ. ಸಿಂಧೂರ ಅಂತ ಹೇಳ್ತಂದರೆ ಆನೆ ಅಂತ ಅರ್ಥ ಕನ್ನಡ ಭಾಷೆಯಲ್ಲಿ. ಸಂಸ್ಕೃತದಲ್ಲೂ ಹೌದು. ಸಿಂಧೂರ ಅಂತ ಮಹಾಪ್ರಾಣ ಬಳಸಿದ್ರೆ, ಮಹಾಪ್ರಾಣದ ಬದಲು ಅಲ್ಪಪ್ರಾಣ ಸಿಂಧೂರ ಅಂತ ಬಳಸಿದ್ರೆ ಅದು ತಿಲಕ ಅಥವಾ ಕುಂಕುಮ ಈ ಅರ್ಥದಲ್ಲಿ ಬರುತ್ತೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದಂಥ ಜನರನ್ನು ಸರ್ವನಾಶ ಮಾಡೋವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಛಲದಲ್ಲಿ ಈ ಒಂದು ಯೋಜನೆಗೆ, ಕಾರ್ಯವ್ಯಾಪ್ತಿಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನು ಇಟ್ಟು ಅದನ್ನು ಕಾರ್ಯರೂಪಕ್ಕೆ ತಂದರು. ಇನ್ನೂ ಮುಗಿದಿಲ್ಲ, ಇವತ್ತಿಗೂ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬುಜ್ಜುಂ ಶರಣಂ ಗಚ್ಚಾಮಿ, ಎನ್ ರಾಮನಾಥ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಸಾಹಿತಿಯನ್ನು ಗುರುತಿಸಿ.
ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರಸನ್ನಕುಮಾರ್ ಹಾಗೂ ಸಂಗೀತ ಬಜರುತ್ತಿದ್ದಾರೆ. ಮೊದಲಿಗೆ ಪ್ರಸನ್ನಕುಮಾರ್. ಸಂಸ ನಾಟಕಕಾರ. ಸಂಗೀತ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಆಯ್ಕೆಗಳನ್ನು ನೋಡೋಣ. ಬೀಚಿ, ಅನಾಕ್ರು, ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಜಿ ಪಿ ರಾಜರತ್ನಂ. ಸೈನ್ ಮಾಡ್ಬೋದಾ? ತೇಜಸ್. ಸರ್ ಬೀಚಿ. ಹಾಂ, ಬೀಚಿ. ಬೀಚಿ. ಉತ್ತರವನ್ನು ನೋಡೋಣ. ಸರ್ ಜಿ ಪಿ ರಾಜರತ್ನಂ. ಜಿ ಪಿ ರಾಜರತ್ನಂ ಸರಿಯಾದ ಉತ್ತರ ಆಗಿತ್ತು. ರಾಜರತ್ನಂ ಅವರು ಒಳ್ಳೆ ವಯಸ್ಸಲ್ಲಿ ಇದ್ದಾಗ ತೆಗೆದಂಥ ಚಿತ್ರ. ತುಂಬ ಜನ ಈ ಒಂದು ಚಿತ್ರವನ್ನು ನೋಡಿರೋಲ್ಲ. ಅವರಿಗೆ ಸಾಕಷ್ಟು ವಯಸ್ಸಾದ ಮೇಲೆ 60ರ ನಂತರ ತೆಗೆದಂಥ ಚಿತ್ರಗಳು ಹೆಚ್ಚು ಜನಪ್ರಿಯ. ಆದರೆ ಯುವಕರಾಗಿರ್ತಕ್ಕಂಥ ಜಿ ವಿ ರಾಜರತ್ನಂ ಅವರ ಅಪರೂಪದ ಚಿತ್ರ ನಾವೆಲ್ಲ ನೋಡಿ ಇವತ್ತು ಅವರನ್ನು ಗುರುತಿಸೋದಕ್ಕೆ ಸಾಧ್ಯವಾಗಿದೆ. ರಾಜರತ್ನಂ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿಶಿಷ್ಟವಾದ ಕನ್ನಡ ಭಾಷೆಯನ್ನು, ಎಣ್ಕುಡುಕ ರತ್ನನ ಭಾಷೆಯನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಅವರ ರತ್ನನ ಪದಗಳು, ನಾಗನ ಪದಗಳು ದಾಂಪತ್ಯ ಜೀವನದ ಬದುಕಿಗೆ ಒಂದು ಹೊಸ ಕನ್ನಡಿಯನ್ನು ಇಟ್ಟು ಹೀಗೂ ಇರುತ್ತೆ ಜೀವನ, ಇರಬಲ್ಲದು ಅನ್ನೋದನ್ನು ತೋರಿಸಿಕೊಟ್ಟಂಥ ಮಹಾನುಭಾವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಿವೇಕಾನಂದ ಸಂದೇಶ, ಕೌಮುದಿ, ಎಸ್ ಆರ್ ರಾಮಸ್ವಾಮಿ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಬೇಕು. ಹಾಡನ್ನು ಕೇಳ್ತೇವೆ ನಾವು. ಹಾಡನ್ನು ಕೇಳಿ ಆದಮೇಲೆ ಅದನ್ನು ಯಾರು ಬರೆದರು ಅಂತ ತಾವು ಹೇಳಬೇಕು. ಹಾಡನ್ನು ಕೇಳೋಣ. ಒಂದೇ ಬಾರಿ ನನ್ನ ನೋಡಿ ಮುಂದನಗೆ ಹಾಂಗ ಬೇರೆ, ಒಂದೇ ಬಾರಿ ನನ್ನ ನೋಡಿ ಮುಂದನಗೆ ಹಾಂಗ ಬೇರೆ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಹಿಂದ ನೋಡದ. ಒಂದೇ ಒಂದು ಸಲ ನೋಡಿಬಿಟ್ಟು ಮತ್ತೆ ತಿರುಗಿ ನೋಡದೆ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಆ ಹೆಣ್ಣು ಮಗಳ ಅಳಲು ವರ್ಣಿಸೋಕೆ ಆಗೋಲ್ಲ. ಯಾರು ಈ ದೃಶ್ಯವನ್ನು ಕಂಡು ಅದನ್ನು ಅಕ್ಷರಗಳಲ್ಲಿ, ಶಬ್ದಗಳಲ್ಲಿ ಸೆರೆ ಹಿಡಿದ್ರು ಅಂತ ತಿಳ್ಕೋಬೇಕಾಗಿದೆ. ಬಜರುತಿ ಉತ್ತರ ಕೊಡಿ, ಇಲ್ಲಾಂದರೆ ಆಯ್ಕೆಗಳನ್ನು ಕೊಡ್ತೇನೆ. ಆಯ್ಕೆಗಳು: ದ.ರಾ ಬೇಂದ್ರೆ, ಎಂ.ಎನ್. ವ್ಯಾಸರಾವ್, ಹುಯಿಲಗೋಳ ನಾರಾಯಣರಾವ್, ಲಕ್ಷ್ಮೀನಾರಾಯಣ ಭಟ್ಟ. ಮೊದಲಿಗೆ ಸಂಗೀತ, ಆನಂತರ ತೇಜಸ್. ದ.ರಾ ಬೇಂದ್ರೆಯವರು. ದ.ರಾ ಬೇಂದ್ರೆ ಆಯ್ಕೆ 1. ತೇಜಸ್. ಸರ್ ಉಯಿಲುಗಳ ನಾರಾಯಣರಾವ್. ಆಯ್ಕೆ 3. ಉತ್ತರವನ್ನು ನೋಡೋಣ. ದ.ರಾ ಬೇಂದ್ರೆ ಅದ್ಭುತವಾದ ಗೀತೆ, ವಿವೇಕಾನಂದ. ಈ ಒಂದು ಪುಸ್ತಕವನ್ನು ಸಂಗೀತ ಅವರಿಗೆ ಕೊಟ್ಟಿದ್ದೇವೆ. ಇದು ಚಿತ್ರಗೀತೆಯಾಗಿಯೂ ಸಹ ಬಹಳ ಪ್ರಸಿದ್ಧಿಯನ್ನು ಗಳಿಸಿತ್ತು. ನಮ್ಮ ಯಲ್ಲಿ ಪದೇ ಪದೇ ಪ್ರಸಾರವಾದಂಥ ಈ ಚಿತ್ರಗೀತೆಗಳಲ್ಲಿ ಈ ಒಂದು ಸಹ ಬಹಳ ಮುಖ್ಯವಾದ ಒಂದು ಗೀತೆಯಾಗಿತ್ತು. ಚಿತ್ರೀಕರಿಸಿ ಈ ಹಾಡು, ಸಂಗೀತ ಎಲ್ಲವನ್ನು, ದೃಶ್ಯ ಎಲ್ಲವನ್ನೂ ಸಂಯೋಜಿಸಿ ಪ್ರಸಾರ ಮಾಡ್ತಾ ಇದ್ದಂಥ ಈ ಗೀತೆಗಳು ಬಹಳ ಜನಪ್ರೀತಿಯನ್ನು ಗಳಿಸಿದ್ದವು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಂದರ್ಭ ಬಂದಿದೆ. ಪದಬಂಧ, ಸುಳುಹುಗಳನ್ನು ನೋಡೋಣ. ಹಲವು ಕಳ್ಳರಿಗೋ ಕೆಲವು ಅಳಿಯಂದಿರಿಗೋ ಆಶ್ರಯ ತಾಣ, ಚಿನ್ನ ದೇವರಿಗೆ ಗಾಳಿ ಬೀಸುವ ಸಾಧನ.
ಬಜರುತ್ತಿದ್ದಾರೆ ತೇಜಸ್. ಸರ್. ಒಂದು ಉತ್ತರ ಮಾವನ ಮನೆ. ಮಾವನ ಮನೆ. ಉತ್ತರವನ್ನು ನೋಡೋಣ. ಮಾವನ ಮನೆ ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. 2 ಉತ್ತರ. ಚಿನ್ನ. ಇಲ್ಲ, ಅವರಿಗೆ ಅವಕಾಶ ಸಿಗುತ್ತೆ. ಹೇಳಿ ತೇಜಸ್. 2ನೇದು ತಮಗೆ ಗೊತ್ತಿಲ್ಲ ಅಂದರೆ ಪ್ರಸನ್ನಕುಮಾರ್ ಅವರನ್ನು ಕೇಳ್ತೇನೆ. ಚಿನ್ನ. ಪ್ರಸನ್ನಕುಮಾರ್. 2ನೇದು ಚಿನ್ನ. ಮಧ್ಯದಕ್ಷರ ವ. ಪವನ. ಪವನ ಅವೆಲ್ಲ. ಪವನ ಅಂದರೆ ಗಾಳಿ ಅಲ್ವಾ? ಚಿನ್ನ ಬೇಕು ನಮಗೆ, ಗಾಳಿ ಬೇಡ. ಇಲ್ಲ ಸರ್. ನೋಡಿ, ಸರಿಯಾದ ಉತ್ತರಕ್ಕೆ ಹತ್ತಿರ ಬಂದು ದೂರ ಹೋಗ್ಬಿಟ್ರಿ. ಪವನ. ಸಂಗೀತ ಅವರೇ ಏನಾದರೂ ಹೊಳಿತಾ? ತೇಜಸ್ ಏನು ತಪ್ಪು ಮಾಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅಂತ. ಮೊದಲು ಸಂಗೀತ ಅವ್ರಿಗೆ ಅವಕಾಶ. ಉತ್ತರವನ್ನು ನೋಡು. ಅವನ. 2 ಉತ್ತರ. ಪವನು. ಪವನ ಅಲ್ಲ. 3 ಉತ್ತರ. ಯಾರು ಬೇಕಾದ್ರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಪ್ರಸನ್ನಕುಮಾರ್ ಬಜರುತ್ತಾರೆ. ಹೇಳಿ ಸರ್. ಚಾಮರ. ಚಾಮರ. ಉತ್ತರವನ್ನು ನೋಡೋಣ. ಚಾಮರ ಉತ್ತರ ಸರಿಯಾಗಿದೆ. ಸುಂದರಕಾಂಡ ನಿರ್ಣಯ ಎನ್ನುವ ಪುಸ್ತಕ ಡಾಕ್ಟರ್ ವ್ಯಾಸನಕರೆ ಪ್ರಭಂಜನಾಚಾರ್ಯ ಅವರು ಬರೆದಿರುವಂಥ ಕೃತಿ. ಪ್ರಸನ್ನಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ತೇಜಸ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಜಗಜಾಂತರ ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ವ್ಯತ್ಯಾಸ. ಆನೆ ಮತ್ತು ಮೇಕೆಯನ್ನು ಸಾಕಿದವನು. ಸರ್, ತುಂಬ ವ್ಯತ್ಯಾಸ. ಮುಂದಿನ ಪ್ರಶ್ನೆ. ಪಲ್ಲಕ್ಕಿ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂದಣ, ಕುಂದಣ. ಸರ್, ಅಂದಣ. ಮುಂದಿನ ಪ್ರಶ್ನೆ. ಹಣ್ಣುಗಳಲ್ಲಿ ಪರೀಕ್ಷಾರ್ಥವಾಗಿ ರಂಧ್ರ ಮಾಡಿ ನೋಡುವಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಂಡಿಗೆ, ಹುಂಡಿಗೆ. ಸರ್, ಉಂಡಿಗೆ. ಉಂಡಿಗೆ. ತಾನೆ? ಹ್ಞೂ ಸರ್. ಹಾಂ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಲು ಕುಡಿದ ಮಕ್ಕಳೇ ಬದುಕೋಲ್ಲ. ಸರ್, ನೀರು ಕುಡಿದವ್ರು ಬದುಕ್ತಾರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೊರಗಿನದು ಎಸೆಯುವೆ, ಒಳಗಿನದು ಬೇಯಿಸುವೆ, ಮೇಲ್ಮೈ ತಿನ್ನುವೆ, ಒಳಮೈ ಬಿಸಿಡುವೆ. ಏನಿದು? ಸರ್, ಜೋಳ. ಮೆಕ್ಕೆಜೋಳ. ಮೆಕ್ಕೆಜೋಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಜಗಜಾಂತರ ತುಂಬ ವ್ಯತ್ಯಾಸ ಸರಿಯಾಗಿದೆ. 2 ಉತ್ತರ. ಅಂದಣ ಸರಿಯಾಗಿದೆ. 3 ಉತ್ತರ. ಉಂಡಿಗೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹಾಲು ಕುಡಿದ ಮಕ್ಕಳೇ ಬದುಕೋಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರೆಯೇ? 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಮೂಸ್ಕಿನ ಜೋಳ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ಟರೆ? ಸರ್, 4 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸಂಗೀತ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಅಜ್ಜಮ್ಮನ ಕಥೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕಟ್ಟುಕತೆ, ರಮ್ಯಕತೆ. ಕಟ್ಟುಕತೆ. ಮುಂದಿನ ಪ್ರಶ್ನೆ. ಸರಪಳಿ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಸಂಕೋಲೆ, ಸಂಕೊಲೆ. ಸಂಕೋಲೆ. ಮುಂದಿನ ಪ್ರಶ್ನೆ. ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಮಾಡುವ ಸಿಹಿ ಅಥವಾ ಖಾರದ ಪದಾರ್ಥ ಎಂಬರ್ಥದ ಶಬ್ದವು ಯಾವುದು? ಹುಗ್ಗಿ, ಹುಗ್ಗು. ಹುಗ್ಗಿ. ಮೊದಲನೇದ, ಎರಡನೇದ? ಮೊದಲನೇದು. ಮೊದಲನೇದು ಹುಗ್ಗಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುದುರೆ ಕಂಡರೆ? ಕುದುರೆ ಕಂಡರೆ ನೀರು ಕುಡಿಯುವುದೇ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಯಾರು ಬೂಟಿನ ಸಮೇತ ಮಲಗ್ತಾರೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಜ್ಜಮ್ಮನ ಕತೆ, ಕಟ್ಟುಕತೆ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸಂಕೋಲೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಹುಗ್ಗಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕುದುರೆ ಕಂಡರೆ ಕಾಲ್ನೋವು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಕುದುರೆ ಲಾಳದ ಸಮೇತ ಮಲಗುತ್ತೆ ಕುದುರೆ, ಹಾಗಾಗಿ ಬೂಟಿನ ಸಮೇತ ಮಲಗುತ್ತೆ ಅಂತಾನೆ ನಮ್ಮ ಜಾನಪದ ಕವಿ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪ್ರಸನ್ನಕುಮಾರ್ ಅವರಿಗೆ ಅವಕಾಶ ಬಂದಿದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ.
ಅಗ್ನಿ ಪರೀಕ್ಷೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕಠಿಣವಾದ ಸಂದರ್ಭ, ಕೆಂಡ ಹಾಯುವುದು. ಕಠಿಣವಾದ ಸಂದರ್ಭ. ಮುಂದಿನ ಪ್ರಶ್ನೆ, ಒಳಗಣ್ಣು ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂತಃಚಕ್ಷು, ಅಂತರ್ದೃಷ್ಟಿ. ಅಂತಶ್ಚಕ್ಷು. ಮುಂದಿನ ಪ್ರಶ್ನೆ, ಮೋಡಗಳ ಗುಂಪು ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಾದಂಬರಿ, ಕಾದಂಬಿನಿ. ಕಾದಂಬಿನಿ. ಮುಂದಿನ ಪ್ರಶ್ನೆ, ನೀನು ಚಾಪೆ ಕೆಳಗೆ ನುಸಿಳಿದರೆ? ನಾನು ರಂಗೋಲಿ ಕೆಳಗೆ ನುಸುಳುವೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹಿಡಿದರೆ ಹಿಡಿಯಷ್ಟು, ಬಿಟ್ಟರೆ ಮನೆಯಷ್ಟು. ಸಾಸಿವೆ. ಸಾಸುವೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಗ್ನಿ ಪರೀಕ್ಷೆ, ಕಠಿಣವಾದ ಸಂದರ್ಭ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಅಂತಶ್ಚಕ್ಷು ಕೊಟ್ಟಿದ್ದೀರಾ ತಾವು. ಮೂರನೇ ಪ್ರಶ್ನೆಗೆ ಉತ್ತರ ಕಾದಂಬಿನಿ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ನಾನು ರಂಗೋಲೆ ಕೆಳಗೆ ನುಸಿವೆ ಸರಿಯಾಗಿದೆ ಉತ್ತರ. ಐದನೇ ಪ್ರಶ್ನೆಗೆ ಉತ್ತರ ಇದು ದೀಪದ ಬೆಳಕು ಆಗಿತ್ತು. ಸಾಸಿವೆ ಬಿಟ್ಟರೆ ಏನಾಗುತ್ತೆ, ಕೆಲವು ಕಡೆ ಮಾತ್ರ ಬೀಳುತ್ತೆ, ಇಡೀ ಕೋಣೆ ಮೇಲೆ ಕೆಳಗೆ ಎಲ್ಲ ಕಡೆ ಎಲ್ಲಿ ತುಂಬುತ್ತೆ, ಅದು ದೀಪದ ಬೆಳಕು ಮಾತ್ರ ಆಗುತ್ತೆ ಅದು. ಎಷ್ಟು ಸರಿ ಉತ್ತರ ಕೊಟ್ರಿ? 4. 4 ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ತೇಜಸ್ ಅವರಿಗೆ ದೊರೀತಾ ಇದೆ 3 6 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಂಗೀತ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ಸಿಗ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ಪ್ರಸನ್ನ ಕುಮಾರ್ ಅವರಿಗೆ 4, 3, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.